ಇದ್ದಾರಲ್ಲಪ್ಪ ಇಲ್ಲಿ ಹೇಳಿ ಪರವಾಗಿಲ್ಲ. ಅಯ್ಯೋ ಹೋಗಿ ಬೇಡಿ ನಮ್ಮಲ್ಲಿ ನಾನು ಹೋಗ್ಬಿಟ್ರೆ ಬರ್ತಾರೆ ಹೇಳ್ತಿದ್ದೀರಿ ಫಿಲ್ಮ್ ಅಷ್ಟೊಂದೇನು ಇಂಟ್ರೆಸ್ಟ್ ಆಗಿಲ್ಲ ಬ್ರದರ್. ಬರೀ ಸೂಪರ್ ಆಗಿದೆ ಬ್ರೋ. ಆಯ್ಯಾ ಸ್ವಲ್ಪ ಜನಕ್ಕೆ ಅರ್ಥ ಮಾಡ್ಕೊಂಬಕ್ ಬಂದಿಲ್ಲ ಅಷ್ಟೇ. ಸಿನಿಮಾ ಚೆನ್ನಾಗಿದೆ. ಸೂಪರ್ ಫಿಲಮ್ ಚೆನ್ನಾಗಿದೆ ಬ್ರೋ. ಒಂದು ನಿಮಿಷ ಫಿಲ್ಮ್ ಚೆನ್ನಾಗಿದೆ ಆದರೆ ಸ್ವಲ್ಪ ಅರ್ಥ ಮಾಡ್ಬೇಕು ಇಷ್ಟ. ಬರೀ ಒಂದು ಫೈಟ್ ಇಲ್ಲ. ಚೆನ್ನಾಗಿದೆ. ಇನ್ನೊಂದ್ಸಲ ನೋಡಬೇಕು. ಇನ್ನೊಂದ್ಸಲ ನೋಡ್ಬೇಕಷ್ಟೇ. ಒಂದ್ಸಲ ನೋಡೋಕ್ಕಲ್ಲ, ಇನ್ನೂ 2 ಸಲ ನೋಡಬೇಕು. ಆದರೆ ಫಿಲ್ಮಲ್ಲಿ ರೆಕಾರ್ಡ್ ಏನಿಲ್ಲ, ಬರೀ ರಕ್ತಪಾತ ಅಷ್ಟೇ. ಇದಂತೂ ನಿಜ. ವಿಚಿತ್ರ ಆದ ಫಿಲಮ್. ಅರ್ಥಪೂರ್ಣ ಇಲ್ಲ ಫಿಲಮ್, ಅರ್ಥಪೂರ್ಣ ಇಲ್ಲ. ಬರೀ ರಕ್ತಪಾತ, ಮೆಸೇಜ್ ಇಲ್ಲ. ಹಾಂ, ಬರೀ ಆ್ಯಕ್ಷನ್ನು ಚೆನ್ನಾಗಿದೆ. ಒಳ್ಳೆ ಒಳ್ಳೆ ಇಂಗ್ಲೀಷ್ ಫಿಲಮ್ ನೋಡ್ದಂಗಿದೆ. ಚೆನ್ನಾಗಿದೆ, ಪರವಾಗಿಲ್ಲ. ಸೂಪರ್ ಸೂಪರ್ ಬೆಂಕಿ. ಸೂಪರ್ ಮೂವಿ, ಸಖತ್ತಾಗಿದೆ. ಆಕ್ಷನ್ ಇಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ ಬ್ರೋ. ಚೆನ್ನಾಗಿದೆ ಸರ್. ನಾವು ಒಂದು ಹೇಳ್ತೀವಿ ಕೇಳೋಣ. ನಾವು ಡಿವೋರ್ಸ್ ಆಗಿ ಮಾಡೋಣ ನೋಡಿ, ಬೇಕಾದರೆ ತೋರಿಸ್ತೀನಿ. ಬೇಕಾದರೆ ಇದು ಹೆಂಗೆ ನೋಡಿ ಇಲ್ಲಿ ನೋಡಿದ್ರಾ? ನೋಡಿ ನಾವು ಡಿವೋರ್ಸ್ ಆಗಿ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಅವ್ನು ಪಕ್ಕ ಅಭಿಮಾನಿ. ಆದರೆ ನಂಗೆ ಎಷ್ಟು ಅಂದರೆ ತುಂಬ ಇಷ್ಟ. ಆದರೆ ಏನು ಗೊತ್ತಾ, ಈ ಮೂವಿ ತುಂಬ ಡಬ್ಬ ಮಾಡಿದ್ರೆ ಅಣ್ಣ. ಚೆನ್ನಾಗಿ ಮೂವಿ ಅಂತೂ ನನಗೆ ಇಷ್ಟ ಆಗಿಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರ ಅಭಿಮಾನಿಗಳಿಗೆ. ಸಿನಿಮಾ ಬಗ್ಗೆ ಎಸ್ ಆ್ಯಕ್ಟಿಂಗ್ ಸೂಪರ್, ನೈಸ್ ಆ್ಯಕ್ಟಿಂಗ್. ಆದರೆ ಮೂವಿ ಅಂದರೆ ಸ್ಟೋರಿ ಇಲ್ಲ. ಏನು ಬರೀ ಕುಡಿಯೋದು ಅಷ್ಟೇ, ಡ್ರಿಂಕ್ಸ್ ಮಾಡೋದು. ಆದರೆ ಇನ್ನೊಂದು ಬಗ್ಗೆ ಇದೆ, ಅದು ಹೇಳ್ಬಾರ್ದು. ಅದು ಸೆನ್ಸರ್, ಅದು ಅದ್ರ ಬಗ್ಗೆ ಹೇಳ್ಬಾರ್ದು. ಏನು ಗೊತ್ತಾ, ನೋಡಿ ನಾವು ಒಂದು ಏಟ್ ಮಾಡ್ತೀವಿ. ನೀವು ಸ್ವಲ್ಪ ನಮ್ಮನ್ನ ನೋಡಿ ಇದು ಏಟ್ ಮಾಡಿ, ಸ್ವಲ್ಪ ಇದನ್ನ ಏಟ್ ಮಾಡ್ತಾರೆ. ಅವರು ಒಳ್ಳೆಯವರು ಪಾಪ, ನಮ್ಮ ಬಾಸ್. ಅವ್ರು ಏನು ತಪ್ಪು ಮಾಡಿಲ್ಲ. ಸ್ವಲ್ಪ ಅವ್ರನ್ನ ಹೈಲೈಟ್ ಮಾಡಿ ಸ್ವಲ್ಪ ನಿಮ್ಮ ವಿಡಿಯೋದಲ್ಲಿ. ಓಕೆ ಬಾಸ್, ಥ್ಯಾಂಕ್ ಯು ಸರ್. ಡೈಲಾಗ್ ಅಂತೂ ಪಕ್ಕ ಅದ್ದೂರಿ ಆಗೈತೆ. ಡೈಲಾಗ್ ಅಂತೂ ನೆಕ್ಸ್ಟ್ ಲೆವೆಲು ಡೈಲಾಗ್ಗಳು. ಬಟ್ ಆದರೆ ನೋಡಿ, ಕನ್ನಡ ಅಕ್ಷರಿಗೆ ಈಗ ಬಂದಿದ್ದೀವಿ, ಈಗ ಹಾಕ್ತೀವಿ, ಈಗ ಹೋಗಿ ಹಾಕ್ತೀವಿ. ಬ್ರೇಕ್ ಫಿಶ್. ಓಕೆ ಸರ್. ಇವರು ನಮ್ಮ ದೋಸ್ತ್, ಇವರೇ ಪಕ್ಕ ಅಭಿಮಾನಿ. ಇವರು ವಿಜಯ್ ಅಂತ. ಅದೇ ಅದೇ ಸೂಪರ್. ರಾಕಿ ಬಾಯ್. ಸಿನಿಮಾ ಚೆನ್ನಾಗೈತೆ. 5% ಜನರೇಷನ್ ಏನು ನಡೀತಿದೆ ಅದ್ರ ಬಗ್ಗೆ ತೋರಿಸೋರೆ. ತಪ್ಪಾಗಿ ತಿಳ್ಕೋಬೋದು. ಜನರೇಷನ್ ತಿಳ್ಕೊಂಡಿರೋರು ಬದುಕ್ಬೋದು. ಅವ್ರ ಭಾಷೆ ಏನೋ ಕೆಟ್ಟ ತೋರಿಸಿಲ್ಲ, ಒಳ್ಳೇದಾಗಿ ತೋರಿಸೋರೆ. ನಾನು ಬೆಳಿಗ್ಗೆ ಒಳ್ಳೆ ಥರ ತೋರಿಸೋರೆ. ಅದು ಏನು ನಡೀತಿದೆ ಜನರೇಷನ್ ತೋರಿಸೋರೆ. ಅದ್ರ ಬಗ್ಗೆ ತಿಳ್ಕೊಂಡವರು ಗೊತ್ತಿರ್ಬೋದು. ಬೆಳಿಗ್ಗೆ ಒಂದು ನೋಡಿದ್ಮೋ ಸರ್, ಈಗ ಹೋಗಿ ಬಂದೆ. ಇಂಡಸ್ ನೋಡಿ ಸರ್, ಇನ್ನೊಂದು ಫಿಲಮ್ ಕಣ್ಣು ನೋಡಿ. ಅಷ್ಟೇ, ಚೆನ್ನಾಗೈತೆ. ಅಷ್ಟೇ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಫಿಲಮ್ನ ನಂಬರ್ 1 ಮಾಡಿ ಅಷ್ಟೇ ಸರ್. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಅಷ್ಟೇ ಸರ್. ಇನ್ನೇನು ಹೇಳೋದು. ಚೆನ್ನಾಗಿದೆ. ಯೂಟ್ಯೂಬ್ ಚಾನಲ್ ಏನಿಲ್ಲ, ಫಿಲ್ಮ್ ಚೆನ್ನಾಗಿದೆ. ಫಿಲ್ಮ್ ಚೆನ್ನಾಗಿದೆ. ಆದರೆ ಸ್ವಲ್ಪ ಡ್ಯೂಯೇಟ್ ಒಂದು ಇಲ್ಲ ಅಷ್ಟೇ. ಅದೊಂದೇ ನನಗೆ ಟೆನ್ಷನ್ ಆಯಿತು. ಡ್ಯೂಯೇಟ್ ಇದ್ದರೆ ಒಂದು ಡ್ಯೂಯೇಟ್ ಇದ್ದರೆ ಚೆನ್ನಾಗಿರೋದು. ಫಿಲ್ಮೇನು ಅಂತ ಒಟ್ಟಲ್ಲಿ 100ಕ್ಕೆ ನಾನು 90% ಕೊಡ್ತೀನಿ. ನಾನು 100 ಕೊಡೋಟ್ನಲ್ಲಿ 90% ಕೊಡ್ತೀನಿ. ಆದರೆ ಬರೀ ರಕ್ತಪಾತನೇ, ಅದೊಂದೇ ಪ್ರಾಬ್ಲಮ್ ನನಗೆ. ಚೆನ್ನಾಗಿದೆ. ಫೈಟ್ ಇದ್ದಾವೆ. ಫೈಟ್ ಅಂದರೆ ಡಿಸಿಮಿಷನ್ ಇಲ್ಲ, ಬರೀ ಗನ್ಲಿ ಡಮ್ ಡಸ್ಕ ಅಷ್ಟೇ. ಬರೀ ವಿಚಿತ್ರ ಆಗೋದು. ಒಟ್ಟಿನಲ್ಲಿ ಫಿಲ್ಮ್ ಮಾತ್ರ ಪರವಾಗಿಲ್ಲ, ಚೆನ್ನಾಗಿದೆ. ನಾವೇ ಎಸ್ ಅಭಿಮಾನಿನೇ. ನಾವು ಎಲ್ಲರ ಅಭಿಮಾನಿ ಬಿಡಿ. ನಾವು ಅದೇನಿಲ್ಲ, ಎಲ್ಲರ ಅಭಿಮಾನಿ ನಾವು. ಓಕೆ ಬಾಯ್, ಥ್ಯಾಂಕ್ ಯು. ನಾ ಎಫ್ ಅಭಿಮಾನಿ. ಅವ್ರು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತೆಲ್ಲ ಅದೆಲ್ಲ ಹೇಳೋಕ್ಕೋಗ್ಬಾರ್ದು. ಫಿಲಮ್ ಮಾತ್ರ ಚೆನ್ನಾಗಿದೆ. ಅಲ್ಲಿ ಏನಕ್ಕೆ ದುಡ್ಡು ಕೊಡಬೇಕು ಅಂತಂದರೆ, ಸಿನಿಮಾ ನೋಡಿ ಪ್ರೇಕ್ಷಕರು ನೋಡಬೇಕು, ನೋಡ್ಬಿಟ್ಟು ಹೇಳ್ಬೇಕು ಅವರು. ಅದು ಬಿಟ್ಟರೆ ಆ ಕಡೆ ಈ ಕಡೆ ಚೆನ್ನಾಗಿಲ್ಲ ಏನಕ್ಕೆ ಅದು. ಪಕ್ಕ ಫಿಲಮ್ ಮಾತ್ರ ಪಕ್ಕ ಸಕ್ಕತ್ತಾಗೈತೆ, ನೋಡ್ಬೋದು ಬ್ರೋ. ಈಗಿನ ಜನ್ರೇಷನ್ ಸಕ್ಕಂತೆ ಮಾಡಿದ್ದಾರೆ. ಈಗ ಜನ್ರೇಷನ್ ಹಿಂಗೆ ಐತಲ್ಲ ಎಲ್ಲ ಅಷ್ಟೇ. ಇವಾಗ ಎಣ್ಣೆ ಹೊಡೆಯೋದು, ಸಿಗರೇಟ್ ಹೊಡೆಯೋದೆಲ್ಲ ಕಾಮನ್ ಅಲ್ವಾ. ಅವ್ರು ನೋಡ್ಬೋದು ಇಲ್ಲಿ ಫಿಲಮ್. ಸಕ್ಕತ್ತಾಗಿದೆ. ಫಿಲಮ್ ಮಾತ್ರ ಸೂಪರಾಗೈತೆ, ನೋಡ್ಬೋದು. 100% ನೋಡಲೇಬೋದು.